ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭಾಗ್ಯ ವಸಂತ್ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಾ ಎಲ್ಲರೂ? ನಾವು ಈ ವಿಡಿಯೋದಲ್ಲಿ ನೋಡ್ತಿರುವುದು ನುಗ್ಗೆ ಸೊಪ್ಪು ಹಾಗೂ ಹೂವು ಮತ್ತು ನುಗ್ಗೆಕಾಯಿ. ನುಗ್ಗೆ ಸೊಪ್ಪನ್ನು ನಾವು ಸೂಪರ್ ಫುಡ್ ಅಂತ ಕೂಡ ಕರಿತೀವಿ, ಅದು ನಿಮಗೆ ಗೊತ್ತಿರುತ್ತೆ. ಈ ಸೊಪ್ಪಿನಲ್ಲಿ ವಿಟಮಿನ್ ಎ, ಸಿ, ಇ ಇವು ಹೇರಳವಾಗಿರ್ತವೆ. ಕಣ್ಣು, ಚರ್ಮ, ರೋಗ ನಿರೋಧಕ ಶಕ್ತಿಗೆ ಇದು ಒಳ್ಳೆಯ ನೈಸರ್ಗಿಕವಾಗಿ ಸಿಗುವಂತಹ ಸೊಪ್ಪಾಗಿರುತ್ತೆ ಸ್ನೇಹಿತರೆ. ಹಾಲು ಮೊಟ್ಟೆಗಿಂತ ಈ ಸೊಪ್ಪಿನಲ್ಲಿ ಕ್ಯಾಲ್ಶಿಯಮ್ಮು, ಕಬ್ಬಿಣ, ಪೊಟ್ಯಾಷಿಯಮ್ಮು ಹೆಚ್ಚಿನದಾಗಿರುತ್ತೆ. ಇದು ರಕ್ತ, ಮೂಳೆ, ಹೃದಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲೂ ಸಕ್ಕರೆ ಕಾಯಿಲೆ ಇರೋವಂಥವರಿಗೆ ಒಳ್ಳೆಯ ಆಹಾರವೇ ಇದಾಗಿರುತ್ತೆ. ಮಹಿಳೆಯರು ಮತ್ತು ಮಕ್ಕಳು ತಿನ್ನಲೇಬೇಕಾದಂತಹ ಒಂದು ಉತ್ತಮ ಆಹಾರ ಇದಾಗಿರುತ್ತೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಈ ಸೊಪ್ಪಿನಿಂದ ಸಾಂಬಾರು, ಸೂಪು, ಚಹಾ ಕೂಡ ಮಾಡಬಹುದು. ಆದರೆ ಎಚ್ಚರಿಕೆಯ ವಿಷಯ ಏನಂದರೆ ಇದು ಉಷ್ಣದ ಸ್ವಭಾವವಾಗಿರುತ್ತದೆ. ಬೇಸಿಗೆಯಲ್ಲಿ ಹೆಚ್ಚು ಸೇವಿಸೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ಬೋದು. ಹಾಗೆ ಇದರ ಹೂವಿನಿಂದ ಟೀ ಹಾಗೆ ಪಲ್ಯ ಕೂಡ ಮಾಡ್ಬೋದು. ರಕ್ತದಲ್ಲಿರೋ ಕಲ್ಮಶಗಳನ್ನು ಹೊರಹಾಕಿ ಚರ್ಮದ ಸಮಸ್ಯೆ ಕಡಿಮೆ ಮಾಡುತ್ತದೆ. ಸೊಪ್ಪಿಗಿಂತ ಹೂವಿನ ರುಚಿ ಹೆಚ್ಚು. ಸೊಪ್ಪು ಮತ್ತು ಹೂವು ಎರಡೂ ಔಷಧೀಯ ಗುಣಗಳನ್ನೇ ಹೊಂದಿರುತ್ತೆ ಸ್ನೇಹಿತರೆ. ಹಾಗೆ ನುಗ್ಗೆಕಾಯಿ ಎಂದೇ ಪೌಷ್ಟಿಕಾಂಶಗಳ ಗಣಿ ಅಂತ ನಾವು ಹೇಳ್ಬೋದು. ಸಾಂಬಾರು ಮಾಡಿದರೆ ತುಂಬ ರುಚಿ ಕೊಡುತ್ತೆ, ದೇಹಕ್ಕೆ ಒಳ್ಳೆಯದು ಕೂಡ. ಹಾಲಿಗಿಂತ ಕ್ಯಾಲ್ಶಿಯಂ 4 ಪಟ್ಟು ಹೆಚ್ಚಾಗಿರುತ್ತೆ. ಯಾವುದು? ಈ ನುಗ್ಗೆಕಾಯಿನಲ್ಲಿ. ಪ್ರೋಟೀನ್ ಬಂದು ಹಾಲಿಗಿಂತ 2 ಪಟ್ಟು ಹೆಚ್ಚಾಗಿರುತ್ತೆ. ಇದರಲ್ಲಿ ನುಗ್ಗೆಕಾಯಿ ಅಂತ ಹೇಳೋದಾದರೆ ವಿಟಮಿನ್ಸ್ಗಳ ಆಗರ ಅಂತಲೇ ಹೇಳ್ಬೋದು. ಯಾಕೆಂದರೆ ವಿಟಮಿನ್ ಎ, B1, B2, B3, B5, B6, D9, C ಇದರಲ್ಲಿ ಹೇರಳವಾಗಿರುತ್ತದೆ. ನುಗ್ಗೆಕಾಯಿ ಕೂಡ ಸಕ್ಕರೆ ಕಾಯಿಲೆ ಇರೋರಿಗೆ ರಾಮಬಾಣನೇ ಆಗಿರುತ್ತೆ. ಹಾಗೆ ಇದರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂಥದ್ದು, ಹಾಗೆ ಮಲಬದ್ಧತೆಯ ಸಮಸ್ಯೆ ಇರುವಂಥದ್ದು, ಕರಳು ಸ್ವಚ್ಛ ಕೂಡ ಆಗುತ್ತೆ. ಇದರಿಂದ ರೋಗ ನಿರೋಧಕ ಶಕ್ತಿಯಂತೂ ಇದರಲ್ಲಿ ತುಂಬಾ ಇದೆ. ಒಟ್ಟಾರೆ ನುಗ್ಗೆ ಸೊಪ್ಪು, ಹೂವು, ಕಾಯಿ ಆರೋಗ್ಯಕ್ಕೆ ಉತ್ತಮವಾದದ್ದಾಗಿದೆ ಸ್ನೇಹಿತರೆ. ಇನ್ನೂ ಹೆಚ್ಚಿನದಾಗಿ ಈ ವಿಡಿಯೋ ಬಗ್ಗೆ ಮಾಹಿತಿ ನಿಮ್ಮಲ್ಲಿ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮತ್ತೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ.